ಸ್ನೇಹಿತರೆ, 2023 ಜೂನ್ 7ರಲ್ಲಿ ಮುಂಬೈನ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಮನೆಯವರಿಗೆಲ್ಲ ಕೆಟ್ಟ ರೀತಿಯ ವಾಸನೆ ಬರಲು ಶುರುವಾಗುತ್ತೆ. ಎಲ್ಲರೂ ಅಂದುಕೊಳ್ಳುವುದು, ಯಾವುದು ಇಲ್ಲಿ ಸತ್ತು ಈ ವಾಸನೆ ಬರುತ್ತಿದೆ ಎಂದು. ದಿನ ಕಳೆಯುತ್ತಿದ್ದಂತೆ ಆ ವಾಸನೆಯನ್ನು ತಡೆದುಕೊಳ್ಳಲು ಆ ಮನೆಯವರಿಂದ ಆಗುತ್ತಲೇ ಇರುವುದಿಲ್ಲ. ಎಲ್ಲರೂ ಕೂಡ ಮೂಗನ್ನು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬರುತ್ತೆ. ಎಲ್ಲಿಂದ ಈ ವಾಸನೆ ಬರುತ್ತಿದೆ ಎಂದು ಅವರಿಗೆ ತಿಳಿಯುವುದಿಲ್ಲ. ಹೀಗಿರುವಾಗ ಆ ವಾಸನೆ ತಮ್ಮ ಅಪಾರ್ಟ್ಮೆಂಟ್ನ 704 ಎಂಬ ಮನೆಯಿಂದ ಬರುತ್ತಿರುವುದು ಎಂದು ಗೊತ್ತಾಗಿ ಆ ಮನೆಗೆ ಎಲ್ಲರೂ ಹೋಗ್ತಾರೆ. ಮನೆಯ ಓನರ್ ಬಾಗಿಲನ್ನು ಲಾಕ್ ಮಾಡಿಕೊಂಡು ತನ್ನ ಕೆಲಸಕ್ಕೆ ಹೋಗಿರ್ತಾನೆ. ಆಗ ಅವರು ಬೇರೆ ಆಪ್ಷನ್ ಇಲ್ಲದೆ ಮನೆಯ ಬಾಗಿಲನ್ನು ಹೊಡೆದಾಕ್ತಾರೆ. ಮನೆಯಲ್ಲಿ ನೋಡಿದರೆ ವಿಚಿತ್ರ ಎನ್ನುವ ಏನು ಕೂಡ ಅವರಿಗೆ ಕಾಣುವುದಿಲ್ಲ. ಅವರೆಲ್ಲ ಅಂದುಕೊಳ್ಳುವುದು, ಈ ಮನೆಯಲ್ಲಿಯೇ ಯಾವುದೋ ಪ್ರಾಣಿ ಸತ್ತು ಹೋಗಿದೆ ಎಂದು. ಆಗ ಅವರ ಗಮನ ಹೆಚ್ಚಾಗಿ ಆ ಕೆಟ್ಟ ವಾಸನೆ ಬರುತ್ತಿದ್ದ ಕಿಚನ್ನ ಕಡೆ ಹೋಗುತ್ತೆ. ಅಲ್ಲಿ ಅವರಿಗೆ ರಕ್ತವಾಗಿರುವ ಮಿಕ್ಸಿ ಕಾಣುತ್ತೆ. ಅಲ್ಲಿ ದೊಡ್ಡದಾದ 3 ಬಕೆಟ್ ಅನ್ನು ಇಟ್ಟಿರ್ತಾರೆ. ಅದರ ಒಳಗೇನಿದೆ ಎಂದು ಚೆಕ್ ಮಾಡಿದಾಗ ಅದನ್ನು ನೋಡಿದ ಅವರಿಗೆಲ್ಲ ತುಂಬಾ ಗಾಬರಿಯಾಗುತ್ತೆ. ಬಂದಿದ್ದ ಎಷ್ಟೋ ಜನ ಅಲ್ಲಿಯೇ ವಾಂತಿ ಮಾಡಿಕೊಳ್ತಾರೆ. ಕೆಲವರಿಗೆ ಅಲ್ಲಿರಲಾಗದೆ ಆ ಮನೆಯಿಂದ ಓಡಿ ಹೋಗ್ತಾರೆ. ಅಷ್ಟಕ್ಕೂ ಅಲ್ಲಿದ್ದೇನೆಂದರೆ ತುಂಡು ತುಂಡಾದ ಮಾನವನ ದೇಹದ ಭಾಗಗಳು. ಇದನ್ನು ನೋಡಿದ ಅವರು ಕೂಡಲೇ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ತಕ್ಷಣ ಅಲ್ಲಿಗೆ ಬರುವ ಪೊಲೀಸರು ಆ 704 ಮನೆಯನ್ನು ಚೆಕ್ ಮಾಡ್ತಾರೆ. ಆ ಕಿಚನ್ನಲ್ಲಿ ಅವರಿಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದ ಮಾಂಸ, ಹಾಗೆಯೇ ಕುಕ್ಕರ್ನಲ್ಲಿಯೂ ಬೆಂದಿದ್ದ ಮನುಷ್ಯನ ಮಾಂಸ ಕಂಡು ಅವರೇ ಶಾಕ್ ಆಗ್ತಾರೆ. ಈ ಮನೆಯ ಓನರ್ ಮನೋಜ್ ಸಾನೆ ಎಂಬ ವ್ಯಕ್ತಿ ಎಂದು ಗೊತ್ತಾಗಿ ಅವನನ್ನು ಅರೆಸ್ಟ್ ಮಾಡಲು ಮುಂಬೈ ಪೊಲೀಸ್ ತಯಾರಾಗ್ತಾರೆ. ಮನೋಜ್ ಸಾನೆ 56 ವರ್ಷದ ವ್ಯಕ್ತಿ. ಈ ಮನೋಜ್ ಮಹಾರಾಷ್ಟ್ರದ ಹಳ್ಳಿಯವನು. ಈತ ತುಂಬ ಬುದ್ಧಿವಂತನಾಗಿರ್ತಾನೆ. ITIನಲ್ಲಿ ಟೆಕ್ನಿಷಿಯನ್ ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡಿರ್ತಾನೆ. ನನಗೆ ಕೆಲಸ ಸಿಗುತ್ತದೆ ಎಂದು ಮುಂಬೈಗೆ ಬರ್ತಾನೆ. ಆದರೆ ಮನೋಜ್ ಕಂಡಿದ್ದ ಕೆಲಸದ ಕನಸು ನನಸಾಗುವುದೇ ಇಲ್ಲ. ಎಲ್ಲಿಯೂ ಕೆಲಸ ಸಿಗದೆ ಒಂದು ಪ್ರಾವಿಷನ್ ಸ್ಟೋರ್ನಲ್ಲಿ ಕೆಲಸಕ್ಕೆ ಸೇರ್ತಾನೆ. ಸ್ನೇಹಿತರೆ, ಈ ಮನೋಜ್ ಅನಾಥನಾಗಿರ್ತಾನೆ. ಇವನಿಗೆಂದು ಇರುವುದು ಮಧುಕರ್ ಸಾನೆ ಎಂಬ ಇವನ ಚಿಕ್ಕಪ್ಪ ಮಾತ್ರ. ಅವರು ಕೂಡ ಬೇರೆ ಕಡೆ ವಾಸವಿರ್ತಾರೆ. ಹೀಗಿರುವಾಗ ಮನೋಜ್ ಕೆಲಸ ಮಾಡುತ್ತಿದ್ದ ಸ್ಟೋರ್ಗೆ ಒಬ್ಬಳು ಹುಡುಗಿ ಬರ್ತಾಳೆ. ಅವಳ ಹೆಸರು ಸರಸ್ವತಿ ವೈದ್ಯ ಎಂದು. ಕಸ್ಟಮರ್ಗಳ ಜೊತೆಯೆಲ್ಲ ಮನೋಜ್ ಚೆನ್ನಾಗಿ ಮಾತನಾಡುತ್ತಿದ್ದ ಕಾರಣ ಈಕೆಯ ಜೊತೆಯೂ ಮಾತನಾಡ್ತಾನೆ. ಅವನ ಮಾತುಗಳು ಸರಸ್ವತಿಗೆ ತುಂಬ ಇಷ್ಟವಾಗುತ್ತೆ. ದಿನಗಳು ಕಳೆದಂತೆ ಇಬ್ಬರು ತಮ್ಮ ಜೀವನದ ಬಗ್ಗೆಯೂ ಮಾತನಾಡಿಕೊಳ್ತಾರೆ. ಸ್ನೇಹಿತರೆ, 32 ವರ್ಷದ ಸರಸ್ವತಿಯೂ ಕೂಡ ಅನಾಥಿಯಾಗಿರ್ತಾಳೆ. ಅಹಮದ್ ನಗರದ ಅನಾಥಾಶ್ರಮದಲ್ಲಿಯೇ ಈಕೆ ಬೆಳೆಯುವುದು. ಅಲ್ಲಿಯೇ ಹೈಸ್ಕೂಲನ್ನು ಕೂಡ ಕಂಪ್ಲೀಟ್ ಮಾಡ್ತಾಳೆ. ಆದರೆ ಓದಿನಲ್ಲಿ ಮುಂದಿರದ ಸರಸ್ವತಿ 10th ಫೇಲ್ ಆಗಿರ್ತಾಳೆ. ಈಕೆಗೆ ತಂದೆ ತಾಯಿ ಇಲ್ಲದೆ ಇರಬಹುದು, ಆದರೆ 3 ಜನ ಅಕ್ಕ ತಂಗಿಯರಿರ್ತಾರೆ. ನಂತರ ಆಶ್ರಮದಿಂದ ಹೊರಬರುವ ಸರಸ್ವತಿ ತನ್ನ ಸಿಸ್ಟರ್ಸ್ಗಳ ಜೊತೆಯ 4 ವರ್ಷವನ್ನು ಕಳಿತಾಳೆ. ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ಕೆಲಸಕ್ಕಾಗಿ ಎಂದು ಮುಂಬೈಗೆ ಬರ್ತಾಳೆ. ಆದರೆ ಸರಸ್ವತಿಗೆ ಎಲ್ಲಿಯೂ ಕೆಲಸ ಸಿಗುವುದಿಲ್ಲ. ಇರಲು ಸರಿಯಾದ ಮನೆಯೂ ಆಕೆಗಿರುವುದಿಲ್ಲ. ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಂಡು ದಿನ ಕಳೆಯುತ್ತಿರುತ್ತಾಳೆ. ಈ ವಿಷಯ ಸರಸ್ವತಿಯಿಂದಲೇ ಮನೋಜ್ಗೆ ತಿಳಿಯುತ್ತೆ. ಮನೋಜ್ ಚಿಕ್ಕ ಕೆಲಸವೇ ಮಾಡುತ್ತಿರಬಹುದು, ಆದರೆ ಈತ ದುಡ್ಡನ್ನು ಸೇವ್ ಮಾಡುವ ಅಭ್ಯಾಸ ಹೊಂದಿದ್ದ. ಸುಮ್ಮನೆ ದುಡ್ಡು ಖರ್ಚು ಮಾಡುವ ವ್ಯಕ್ತಿ ಇವನಾಗಿರುವುದಿಲ್ಲ. ತಾನು ಸೇವ್ ಮಾಡಿದ್ದ ದುಡ್ಡಿನಿಂದ ಮನೋಜ್ ಒಂದು ಅಪಾರ್ಟ್ಮೆಂಟ್ನಲ್ಲಿ ಮನೆಯನ್ನು ತೆಗೆದುಕೊಂಡಿರ್ತಾನೆ. ಆಗ ಮನೋಜ್ ಸರಸ್ವತಿ ಜೊತೆ ಮಾತನಾಡ್ತಾನೆ. ನನಗೆ ಮದುವೆಯಾಗಿಲ್ಲ. ನನ್ನ ಚಿಕ್ಕಪ್ಪನನ್ನು ಬಿಟ್ಟರೆ ನನಗೆ ಬೇರಾರೂ ಇಲ್ಲ. ನೀನು ಸರಿ ಎಂದರೆ ನಾನಿರುವ ಮನೆಯಲ್ಲಿಯೇ ನೀನು ಇರಬಹುದು. ಅಲ್ಲಿ ನಿನಗೆ ಊಟಕ್ಕೆ ಯಾವ ತೊಂದರೆ ಇಲ್ಲ.
ಹಾಗೆಯೇ ನಿನಗೆ ಒಳ್ಳೆಯ ಆಶ್ರಯ ಸಿಗುತ್ತದೆ ಎಂದಾಗ ಸರಸ್ವತಿಯು ಒಪ್ಪಿಕೊಳ್ತಾಳೆ. ಏಕೆಂದರೆ ಊಟವಿಲ್ಲದೆ ಇರಲು ಜಾಗವಿಲ್ಲದೆ ಸರಸ್ವತಿ ತುಂಬಾ ಕಷ್ಟಪಡುತ್ತಿರುತ್ತಾಳೆ. ಹೀಗೆ ಮನೋಜ್ ಮುಂಬೈನ ಗೀತಾ ನಗರದಲ್ಲಿದ್ದ ತನ್ನ ಅಪಾರ್ಟ್ಮೆಂಟ್ಗೆ ಸರಸ್ವತಿಯನ್ನು ಕರೆದುಕೊಂಡು ಹೋಗ್ತಾನೆ. ಮೊದಲು ಅಪಾರ್ಟ್ಮೆಂಟ್ನಲ್ಲಿದ್ದವರ ಜೊತೆಯೆಲ್ಲ ಮಾತನಾಡುತ್ತಿದ್ದ ಮನೋಜ್ ಸರಸ್ವತಿಯನ್ನು ಮನೆಗೆ ಕರೆದುಕೊಂಡು ಬಂದ ನಂತರದಿಂದ ಯಾರ ಜೊತೆಯೂ ಮಾತನಾಡುವುದಿಲ್ಲ. ಕೆಲಸಕ್ಕೆ ಹೋದರೆ ನೇರವಾಗಿ ಮನೆಗೆ ಬಂದು ಡೋರ್ ಲಾಕ್ ಮಾಡುತ್ತಿದ್ದ. ಅವರಿರುವ 704 ಮನೆಯ ಡೋರ್ ಓಪನ್ ಇರುವುದನ್ನು ಯಾರು ಕೂಡ ನೋಡಿರುವುದಿಲ್ಲ. ಸರಸ್ವತಿಯ ಜೊತೆ ಯಾರು ಕೂಡ ಮಾತನಾಡದ ಹಾಗೆ ಮನೋಜ್ ನೋಡಿಕೊಳ್ಳುತ್ತಿದ್ದ. ಸರಸ್ವತಿ ಹಾಗೂ ಮನೋಜ್ನ ನಡುವೆ 20 ವರ್ಷಗಳ ಏಜ್ ಗ್ಯಾಪ್ ಇದ್ದರೂ ಇಬ್ಬರು ಪ್ರೀತಿ ಮಾಡ್ತಾರೆ. ಹಾಗೆಯೇ 2019ರಲ್ಲಿ ದೇವಸ್ಥಾನಕ್ಕೆ ಹೋಗಿ ಮದುವೆ ಕೂಡ ಆಗಿರ್ತಾರೆ. ಆದರೆ ಈ ಮದುವೆ ವಿಷಯವನ್ನು ಮನೋಜ್ ಯಾರಿಗೂ ಹೇಳುವುದಿಲ್ಲ. ಆದರೆ ಸರಸ್ವತಿ ತನ್ನ ಸ್ನೇಹಿತೆಗೆ ಈ ವಿಷಯವನ್ನು ಹೇಳ್ತಾಳೆ. ಇದನ್ನು ಕೇಳಿದ ಆಕೆ ತುಂಬಾ ಕೋಪ ಮಾಡಿಕೊಳ್ತಾಳೆ. ಏಕೆಂದರೆ ಮನೋಜ್ಗೆ ತುಂಬಾ ಏಜ್ ಆಗಿತ್ತು. ಅಂಥವನನ್ನು ಸರಸ್ವತಿ ಮದುವೆಯಾಗಿರುವುದಕ್ಕೆ ಅವಳಿಗೆ ಬೈಯುತ್ತಾಳೆ. ಆದರೆ ಸರಸ್ವತಿ ಮನೋಜ್ನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದಳು. ಹಾಗಾಗಿ ಅವಳಿಗೆ ಏಜ್ ಮ್ಯಾಟರ್ ಆಗುವುದಿಲ್ಲ. ಹೀಗೆ ವರ್ಷಗಳು ಕಳೆಯುತ್ತವೆ. ಅಪಾರ್ಟ್ಮೆಂಟ್ನಲ್ಲಿದ್ದವರಿಗೆಲ್ಲ ಮನೋಜ್ನ ಜೊತೆ ಒಬ್ಬಳು ಹುಡುಗಿ ಇರುವುದು, ಅವರಿಬ್ಬರೂ ಮದುವೆಯಾಗಿರುವ ವಿಷಯವೂ ತಿಳಿದಿರುತ್ತೆ. ಆದರೆ ಸರಸ್ವತಿಯ ಜೊತೆ ಯಾರು ಕೂಡ ಮಾತನಾಡಿರುವುದಿಲ್ಲ. ಆಗಾಗ ಅವರಿಗೆ ಮನೋಜ್ ಹಾಗೂ ಸರಸ್ವತಿ ಜಗಳವಾಡುತ್ತಾ ಕಿರುಚುತ್ತಿರುವ ಶಬ್ದ ಮಾತ್ರ ಕೇಳುತ್ತಿರುತ್ತೆ. ಆದರೆ ಆ ಜಗಳಕ್ಕೆ ಕಾರಣವೇನು, ಆ 4 ಗೋಡೆಗಳ ಮಧ್ಯೆ ಏನಾಗುತ್ತಿದೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ. 2023 ಜೂನ್ 7ರಂದು ಇಡೀ ಅಪಾರ್ಟ್ಮೆಂಟ್ನಲ್ಲಿ ಕೆಟ್ಟ ವಾಸನೆ ಬರಲು ಶುರುವಾಗುತ್ತೆ. ಆ ಕೆಟ್ಟ ವಾಸನೆಯಿಂದ ಅಲ್ಲಿದ್ದ ಜನರಿಗೆ ತುಂಬ ಕಷ್ಟವಾಗುತ್ತಿರುತ್ತೆ. ಈ ವಾಸನೆ ಮನೋಜ್ ಸಾನೆ ಇರುವ 704ಯಿಂದಲೇ ಬರುತ್ತಿರುವುದು ಎಂದು ಎಲ್ಲರಿಗೂ ಗೊತ್ತಾಗುತ್ತೆ. ಇದರ ಬಗ್ಗೆ ಒಂದು ಬಾರಿ ಮನೋಜ್ನ ಬಳಿಯೂ ಮಾತನಾಡಿರ್ತಾರೆ. ಆಗ ಮನೋಜ್ ಆ ವಾಸನೆ ನನಗೆ ಬರುತ್ತಿಲ್ಲವೆಂದು ಹೇಳಿ ಯಾರ ಜೊತೆಯೂ ಹೆಚ್ಚು ಮಾತನಾಡದೆ ತಪ್ಪಿಸಿಕೊಳ್ಳುತ್ತಿರುತ್ತಾನೆ. ಅವನು ಮನೆಯಲ್ಲಿಲ್ಲದ ಸಮಯದಲ್ಲಿ ಅಪಾರ್ಟ್ಮೆಂಟ್ನಲ್ಲಿದ್ದ ಮನೆಯವರೇ ಮನೋಜ್ ಮನೆಯ ಬಾಗಿಲನ್ನು ಹೊಡೆದು ಒಳಗೋಗ್ತಾರೆ. ಪೊಲೀಸರಿಗೂ ಆ ಮನೆಯಲ್ಲಿ ದೇಹದ ತುಂಡುಗಳು ಪತ್ತೆಯಾದಾಗ ಮನೋಜ್ನನ್ನು ಅರೆಸ್ಟ್ ಮಾಡಲು ಅವರು ರೆಡಿಯಾಗ್ತಾರೆ. ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದ ಮನೋಜ್ಗೆ ಅಪಾರ್ಟ್ಮೆಂಟ್ನ ಬಳಿ ಜನರು ಹಾಗೂ ಪೊಲೀಸ್ ಕಾರ್ ಇರುವುದು ನೋಡಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾನೆ. ಆದರೆ ಮನೋಜ್ನನ್ನು ವಾಚ್ ಮಾಡುತ್ತಿದ್ದ ಒಂದು ಟೀಮ್ ಅವನನ್ನು ಹಿಡಿದು ಅರೆಸ್ಟ್ ಮಾಡ್ತಾರೆ. ನಂತರ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಆ ದೇಹದ ಭಾಗಗಳ ಬಗ್ಗೆ ವಿಚಾರಿಸ್ತಾರೆ. ಆಗ ಪೊಲೀಸರಿಗೆ ಗೊತ್ತಾಗುವುದೇನೆಂದರೆ ಆ ದೇಹ ಸರಸ್ವತಿಯದು ಎಂದು. ಸ್ನೇಹಿತರೆ, ಮನೋಜ್ ಸರಸ್ವತಿಯ ದೇಹದ ಮುಖ್ಯ ಭಾಗಗಳನ್ನು ಈಗಾಗಲೇ ನಾಶ ಮಾಡಿರ್ತಾನೆ. ಅವಳ ದೇಹದ ಹಲವು ಮುಖ್ಯ ಭಾಗಗಳನ್ನು ಹಲವಾರು ಜಾಗಗಳಿಗೆ ಹೋಗಿ ಬಿಸಾಕಿರ್ತಾನೆ. ಮಿಕ್ಕ ದೇಹದ ಭಾಗಗಳು ವಾಸನೆ ಬರಬಾರದು ಎಂದು ಅದನ್ನು ಕುಕ್ಕರ್ನಲ್ಲಿ ಬೇಯಿಸಿರ್ತಾನೆ. ಆಗ ಪೊಲೀಸರು ಸರಸ್ವತಿಯನ್ನು ಯಾಕೆ ಕೊಂದೆ ಎಂದು ಕೇಳಿದಾಗ ಮನೋಜ್ ನಾನು ಕೊಂದಿಲ್ಲವೆಂದು ಹೇಳಿ ಒಂದು ಸ್ಟೋರಿಯನ್ನು ಹೇಳ್ತಾನೆ. ಆ ಸ್ಟೋರಿಯನ್ನು ನಂಬಲು ಪೊಲೀಸರಿಗೆ ಆಗುವುದಿಲ್ಲ. ಆ ಸ್ಟೋರಿ ಇದಾಗಿದೆ. ಸ್ನೇಹಿತರೆ, ಕೊರೋನಾ ಸಮಯದಲ್ಲಿ ಮನೋಜ್ಗೆ ಕೆಲಸ ಇರುವುದಿಲ್ಲ. ಮನೆಯಲ್ಲಿ ದುಡ್ಡಿನ ಕಷ್ಟ ಶುರುವಾಗುತ್ತೆ. ಮನೆಯಲ್ಲಿ ಯಾವಾಗಲೂ ಜಗಳವಾಗುತ್ತಿರುತ್ತೆ. ಈ ಸಮಯದಲ್ಲಿ ಸರಸ್ವತಿ ನೇಣು ಹಾಕಿಕೊಳ್ಳಲು ಪ್ರಯತ್ನ ಪಡ್ತಾಳೆ. ಆಗ ಮನೋಜ್ ಅದನ್ನು ತಡಿತಾನೆ. ಆದರೂ ಸುಮ್ಮನಾಗದ ಸರಸ್ವತಿ ವಿಷ ತೆಗೆದುಕೊಂಡು ಸತ್ತು ಹೋಗ್ತಾಳೆ. ಆಗ ಮನೆಯಲ್ಲಿ ಮನೋಜ್ ಒಬ್ಬನೇ ಇದ್ದ ಕಾರಣ ಏನು ಮಾಡುವುದೆಂದು ಗೊತ್ತಾಗದೆ ಈ ರೀತಿ ಮಾಡಿದೆ ಎಂದು ಪೊಲೀಸರಿಗೆ ಹೇಳ್ತಾನೆ. ಮನೋಜ್ ಏನನ್ನು ಹೇಳಲು ಪ್ರಯತ್ನ ಪಡುತ್ತಿದ್ದಾನೆ ಎಂದರೆ ನಾನು ಕೊಲೆ ಮಾಡಿಲ್ಲ, ಮಾಡಿಕೊಂಡ ಆತ್ಮಹತ್ಯೆಯನ್ನು ಮುಚ್ಚಿಡಲು ಪ್ರಯತ್ನಪಟ್ಟೆ. ಏಕೆಂದರೆ ನಾನು ಆ ಸಮಯದಲ್ಲಿ ತುಂಬಾ ಭಯದಲ್ಲಿದ್ದೆ ಎಂದು ಹೇಳಲು ಪ್ರಯತ್ನ ಪಡುತ್ತಿರುತ್ತಾನೆ. ಸರಸ್ವತಿ ಕೊಲೆಯಾಗಿದ್ದಾಳ ಅಥವಾ ಮನೋಜ್ ಹೇಳುತ್ತಿರುವ ಸ್ಟೋರಿಯೇ ನಿಜಾನ ಎಂದು ತಿಳಿಯಲು ಪೊಲೀಸರಿಗೆ ಸಾಧ್ಯವಾಗುವುದೇ ಇಲ್ಲ. ಸರಸ್ವತಿಯ ದೇಹ ಇದ್ದಿದ್ದರೆ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂದು ಕಂಡು ಹಿಡಿಯಬಹುದಿತ್ತು. ಆದರೆ ಮನೋಜ್ ಆಕೆಯ ದೇಹದ ಮುಖ್ಯ ಭಾಗಗಳನ್ನೇ ಕಾಣದ ಹಾಗೆ ಮಾಡಿದ್ದಾನೆ. ಇದರಿಂದ ಅವರಿಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಇದ್ದ ಸಾಕ್ಷ್ಯಗಳನ್ನೇ ಒಟ್ಟುಗೂಡಿಸಿ ಮನೋಜ್ನನ್ನು ಕೋರ್ಟ್ಗೆ ಒಪ್ಪಿಸ್ತಾರೆ. ಜಡ್ಜಿನ ಮುಂದೆ ನಿಲ್ಲುವ ಮನೋಜ್ ತಾನೊಬ್ಬ ಇನ್ನೋಸೆಂಟ್ನ ರೀತಿಯಾಡ್ತಾನೆ.
ಜಡ್ಜ್ನ ಮುಂದೆ ಹತ್ತು ಸಿಂಪತಿಯನ್ನು ಗಿಟ್ಟಿಸಿಕೊಳ್ತಾನೆ. ಆದರೆ ಕೋರ್ಟ್ ನಂಬುವುದು ಆತನ ಮಾತುಗಳನ್ನಲ್ಲ, ಸಾಕ್ಷಿಗಳನ್ನು. ಆದರೆ ಈ ಕೇಸ್ನಲ್ಲಿ ಸಾಕ್ಷಿಗಳೇ ಸರಿಯಾಗಿ ಇಲ್ಲದ ಕಾರಣ ಈ ಕೇಸ್ ಇಂದಿಗೂ ನಡೆಯುತ್ತಲೇ ಇದೆ. ಮನೋಜ್ ಕೊಲೆಗಾರನ ಇಲ್ಲವ ಎಂಬುದಕ್ಕೂ ಸಾಕ್ಷಿ ಇಲ್ಲ. ಅಲ್ಲಿ ಏನು ನಡೆದಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಅಂದರೆ ಈ ಕೇಸ್ ಸಾಲ್ವ್ ಆಗದ ಅನ್ಸಾಲ್ವ್ ಕೇಸ್ ಆಗಬಹುದು ಎಂದು ಎಲ್ಲರೂ ಅಂದುಕೊಂಡಿದ್ದಾರೆ. ಅದು ನಿಜವಾದರೂ ಆಗಬಹುದು. ಮುಂದಿನ ದಿನಗಳಲ್ಲಿ ಈ ಸರಸ್ವತಿಯ ಕೇಸ್ಗೆ ನ್ಯಾಯ ಸಿಗಬಹುದಾ ಎಂದು ಕಾದು ನೋಡಬೇಕು. ಸ್ನೇಹಿತರೆ, ಇಲ್ಲಿ ಮನೋಜೆ ಕೊಲೆಗಾರ ಎಂದು ಹೇಳಲು ಆಗುವುದಿಲ್ಲ. ಅವನು ಹೇಳಿದ ಸ್ಟೋರಿಯೇ ಸತ್ಯವಿರಬಹುದು ಅಥವಾ ಅದು ಕೂಡ ಸುಳ್ಳಿರಬಹುದು. ಸರಸ್ವತಿ ಅವನ ಮನೆಗೆ ಹೋಗಿದ್ದೇ ತಪ್ಪು ಎಂದು ಹೇಳುವುದು ಕೂಡ ಸರಿಯಲ್ಲ. ಏಕೆಂದರೆ ಒಂಟಿ ಹುಡುಗಿ ಮುಂಬೈನಲ್ಲಿ ಜೀವನ ಮಾಡುವುದು ಮಾತಿನಲ್ಲಿ ಹೇಳುವಷ್ಟು ಸುಲಭವಲ್ಲ. ಆ ಸಮಯದಲ್ಲಿ ಅವಳಿಗೆ ಬೇಕಾಗಿದ್ದಿದ್ದು ಆಶ್ರಯ. ಅದನ್ನು ಮನೋಜ್ ಕೊಡುತ್ತೇನೆ ಎಂದಾಗ ಸರಿ ಎಂದು ಹೇಳದೆ ಸರಸ್ವತಿಗೆ ಬೇರೆ ಆಯ್ಕೆಗಳೇ ಇರಲಿಲ್ಲ. ಸರಿ ಎಂದು ಹೇಳಲು ಇದ್ದ ಮತ್ತೊಂದು ಕಾರಣವೇ ಅವನ ಮೇಲಿಟ್ಟಿದ್ದ ನಂಬಿಕೆ. ಆ ನಂಬಿಕೆ ಇಟ್ಟು ಬಂದವಳು ತನ್ನಿಂದಲೇ ಕೊಲೆಯಾದಳ ಅಥವಾ ಆತ್ಮಹತ್ಯೆ ಮಾಡಿಕೊಂಡು ಸತ್ತಳ ಎಂಬುದು ಕೇವಲ ಮನೋಜ್ಗೆ ಮಾತ್ರ ಗೊತ್ತು. ಮನೋಜ್ ತನ್ನಲ್ಲಿ ಮುಚ್ಚಿಟ್ಟುಕೊಂಡಿರುವ ಸತ್ಯವನ್ನು ಬುದ್ಧಿವಂತಿಕೆಯಿಂದ ಹೊರಗೆ ತರಿಸಿದರೆ ಮಾತ್ರ ಈ ಸಾವಿಗೆ ನ್ಯಾಯ ಸಿಗುವುದು. ಆಕೆಯ ಸಾವಿಗೆ ನ್ಯಾಯ ಸಿಗಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡುತ್ತಿರುವೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.